ನಿಮ್ಮ ಪ್ರೀತಿಯ ಸಮಾಜ ಸೇವಕನಾದ ಹಬೀಬ್ ಶಲೇದರ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಬಂಧುಗಳೇ, ಅಂಬಡಗಟ್ಟೆ ಕ್ರಾಸ್ ಹತ್ತಿರುವ ಶ್ರೀ ಸತೀಶಣ್ಣ ಕಲ್ಯಾಣ ಮಂಟಪದ ಎದುರುಗಡೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಿರ್ಮಿಸಿದಂಥ ಎಸ್.ಜೆ. ಇಂಟರ್ನ್ಯಾಷನಲ್ ಹೋಟೆಲ್ ಇದರ ಉದ್ಘಾಟನಾ ಸಮಾರಂಭವು ರವಿವಾರ 22/2/2026 ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮುಂದಿನ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಪ್ರಭಾವಿ ಸಚಿವರು, ನನ್ನ ದೇವರು ಆದಂಥ PWD ಸಚಿವರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಹೆಲಿಕಾಪ್ಟರ್ ಮುಖಾಂತರವಾಗಿ ಅಂಬಡಗಟ್ಟಿ ಗ್ರಾಮದ ಶ್ರೀ ಕನವಿ ಬಸವೇಶ್ವರ ದೇವಸ್ಥಾನ ಹಿಂದುಗಡೆ ಇರುವಂಥ ಹೆಲಿಪ್ಯಾಡ್ಗೆ ಆಗಮಿಸಿ ರಸ್ತೆ ಮುಖಾಂತರವಾಗಿ ರವಿವಾರ 22/2/2026 ಮುಂಜಾನೆ 11 ಗಂಟೆಗೆ ಈ ಸತೀಶ್ ಜಾರಕಿಹೊಳಿ ಇಂಟರ್ನ್ಯಾಷನಲ್ ಹೋಟೆಲ್ ಅನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಲಿದ್ದಾರೆ. ಇದರ ಜೊತೆಗೆ ನಾಡಿನ ಪರಮ ಪೂಜ್ಯರಾದಂಥ ಕಲ್ಮಠದ ಶ್ರೀಗಳು, ಬೈಲೂರಿನ ನಿಜಗುಣಾನಂದ ಮಹಾಸ್ವಾಮೀಜಿಗಳು ಹಾಗೂ ನಯನಗರದ ಶ್ರೀಗಳು ಹಾಗೂ ಮುಜರಾಯಿ ಇಲಾಖೆಯ ನಾಮವೇ ಸದಸ್ಯರಾದಂಥ ಮಂತಯ್ಯ ಶಾಸ್ತ್ರೀಜಿಯವರು, ಅದರ ಜೊತೆಗೆ ನಮ್ಮ ಮುಸ್ಲಿಂ ಧರ್ಮಗುರುಗಳು ಹಾಗೂ ಕ್ರೈಸ್ತ ಧರ್ಮಗುರುಗಳು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಬೆಳಗಾವಿ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಲಖನಣ್ಣ ಜಾರಕಿಹೊಳಿ ಅವರು ಹಾಗೂ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕಿಯಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹಾಗೂ ಕರ್ನಾಟಕದ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರು ಹಾಗೂ ಬೆಳಗಾವಿ ಜಿಲ್ಲಾ DCC ಬ್ಯಾಂಕ್ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಹುಲ್ ಜಾರಕಿಹೊಳಿ ಅವರು ಆಗಮಿಸಲಿದ್ದಾರೆ. ಗೌರವಾನ್ವಿತ ಅತಿಥಿಗಳಾಗಿ ಬೆಳಗಾವಿಯ DCPಗಳಾದಂಥ ಸನ್ಮಾನ್ಯ ನಾರಾಯಣ ಬರ್ಮಣಿ ಸಾಹೇಬರು, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿಗಳಾದಂಥ ಪರಶುರಾಮ್ ದುಡ್ಕೊಂಡಿ ಸಾಹೇಬರು ಹಾಗೂ ನನ್ನ ಮಾರ್ಗದರ್ಶಕರು, ನನ್ನ ನೆಚ್ಚಿನ ಗುರುಗಳ ಆದಂಥ ಶ್ರೀ ಮಾನ್ಯ DYSP ಸಾಹೇಬರಾದಂಥ ವೀರೇಶ್ ದೊಡ್ಡಮಣಿ ಸಾಹೇಬರು, ಅದರ ಜೊತೆಗೆ ಅಂತಾರಾಷ್ಟ್ರೀಯ ಕುಸ್ತಿಪಟುಗಳಾದಂಥ ರತನ್ ಕುಮಾರ್ ಮಠಪತಿಯವರು ಹಾಗೂ ಸಿಗ್ನಳ್ಳಿಯ ಅಂತಾರಾಷ್ಟ್ರೀಯ ಕುಸ್ತಿಪಟುವಾದಂಥ ರಫೀಕ್ ಹೊಳಿಯವರು ಆಗಮಿಸಲಿದ್ದಾರೆ. ಬಂಧುಗಳೇ, ಈ ಕೆತ್ತೂರಿನ ಅಕ್ಕಪಕ್ಕ ಒಂದು ಸುಸಜ್ಜಿತವಾದಂಥ ಹೋಟೆಲ್ ಇರಲಿಕ್ಕೆ ಇದ್ದಿದ್ದಿಲ್ಲ. ನಮ್ಮ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರ ಮಾರ್ಗದರ್ಶನ ಹಾಗೂ ಅವರ ಆಶೀರ್ವಾದದಿಂದ ನಾವು 5 ಅಂತಸ್ತಿನ ಕಟ್ಟಡವನ್ನು ಹೋಟೆಲನ್ನು ನಿರ್ಮಿಸಿದ್ದೇವೆ. ಈ ಹೋಟೆಲಕ್ಕೆ ನಾವು ಎಸ್.ಜೆ. ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದೇವೆ. ಈ ಹೋಟೆಲನ್ನು ನಡೆಸಲಿಕ್ಕೆ ಉಡುಪಿಯ ಪ್ರತಿಷ್ಠಿತ ಹೋಟೆಲ್ ಉದ್ಯಮಿಗಳಾದಂಥ ಪ್ರಭಾಕರ್ ಶೆಟ್ಟಿ ಹಾಗೂ ಗುಣಾಕರ್ ಶೆಟ್ಟಿ ಅವರಿಗೆ ನಾವು ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದೀವಿ. ಅವರು ಕೂಡ ಉಡುಪಿ ವೈಭವ್ ಹೋಟೆಲ್ ಅಂತೇಳಿ ಅವರು ಕೂಡ ಇಟ್ಟುಕೊಂಡಿದ್ದಾರೆ. ಉಡುಪಿಯ ಶೈಲಿಯೊಳಗೆ ಶುದ್ಧ ಶಾಕಾಹಾರಿ ಊಟ ಮತ್ತು ಉಪಹಾರವನ್ನು ನೀಡಲಿದ್ದಾರೆ. ಈ ಹೋಟೆಲಿನಲ್ಲಿ 2 ಅಂತಸ್ತಿನಲ್ಲಿ AC ಹಾಲ್ಗಳು, AC ರೂಮ್ಗಳಿವೆ. ಇದು ಶೂಟ್ ರೂಮ್ಗಳಿವೆ, 18 ರೂಮ್ಗಳಿವೆ ಹಾಗೂ ಫ್ಯಾಮಿಲಿ ಕುಂತು ಊಟ ಮಾಡಲಿಕ್ಕೆ AC ಹೋಟೆಲನ್ನು AC ರೂಮನ್ನು ಮಾಡಿದ್ದೀವಿ. ಅಲ್ಲಿ ಸುಮಾರು 24 ಜನ ಕುಂತು ಊಟ ಮಾಡಬಹುದು. ಆಮೇಲೆ ಜನರಲ್ ಹಾಲ್ನಲ್ಲಿ ಸುಸಜ್ಜಿತವಾದಂಥ ಆಸನಗಳ ವ್ಯವಸ್ಥೆಯನ್ನು ಮಾಡಿ ಏಕಕಾಲಕ್ಕೆ 70 ಜನ ಕುಂತು ಊಟ ಮತ್ತು ಉಪಹಾರ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಂದೇ ಒಂದು ಉದ್ದೇಶ, ಕಿತ್ತೂರು ನಾಡಿನ ಜನತೆಗೆ ಒಳ್ಳೆಯ ಗುಣಮಟ್ಟದ ಆಹಾರ ನೀಡಬೇಕು, ಒಳ್ಳೆಯ ಒಂದು ಹೋಟೆಲನ್ನು ಆ ಸ್ಥಳದಲ್ಲಿ ಅವರಿಗೆ ಒಂದು ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಈ ಹೋಟೆಲನ್ನು ಪ್ರಾರಂಭ ಮಾಡಿದ್ದೇವೆ. ನಮಗೆ ಯಾವ ರೀತಿ ನೀವು 10 ವರ್ಷದಿಂದ ಸತೀಶಣ್ಣ ಕಲ್ಯಾಣ ಮಂಟಪಕ್ಕೆ ಎಲ್ಲ ರೀತಿ ಸಹಾಯ ಸಹಕಾರವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದೀರಿ, ಅದೇ ರೀತಿ ನೀವು ಕೂಡ ಸತೀಶ್ ಜಾರಕಿಹೊಳಿ ಇಂಟರ್ನ್ಯಾಷನಲ್ ಹೋಟೆಲ್ ಕೂಡ ತಾವು ಆಶೀರ್ವಾದ ಮಾಡಲಿಕ್ಕೆ, ಶುಭ ಕೋರಲಿಕ್ಕೆ ಸಹಕುಟುಂಬ ಪರಿವಾರದೊಂದಿಗೆ ಆಗಮಿಸಿ ಈ ಶುಭ ಕಾರ್ಯದಲ್ಲಿ ತಾವೆಲ್ಲರೂ ಭಾಗವಹಿಸಿ ಹಬೀಬ್ ಶಲೇದರ್ಗೆ ಹಾಗೂ ನನ್ನ ಎಲ್ಲ ಸಂಘಟಕರಿಗೆ ಹಾಗೂ ಈ ಸತೀಶ್ ಜಾರಕಿಹೊಳಿ ಇಂಟರ್ನ್ಯಾಷನಲ್ ಹೋಟೆಲ್ನ ಎಲ್ಲ ತಂಡಕ್ಕೆ ತಾವು ಆಶೀರ್ವಾದ ಮಾಡಲಿಕ್ಕೆ ಆಗಮಿಸಬೇಕಂತೇಳಿ ತಮ್ಮಲ್ಲಿ ಹೃದಯಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ.